ಈಗಾಗಲೇ ಭಾಳಷ್ಟು ಸುದ್ದಿ ಮಾಡಿದೆ. ಇನ್ನೇನು ಆರಾಮ್ ಇವತ್ತು ಯುಗಾದಿ ಎಲ್ಲರೂ ರೆಸ್ಟ್ ತೊಗೊಳ್ಳೋದು ಒಳ್ಳೆಯದು. ಮತ್ತು ಅವಕಾಶಕ್ಕಾಗಿ ಹೇಳ್ತೀವಿ. ಏನು ಹೇಳುವಂಥದ್ದು ನೀವು ಕೇಳ್ರೆ ಹೇಳ್ತೀವಿ. ಏನಾರು ಹೇಳಾಯ್ತಲ್ಲ, ಬೆಂಗಳೂರಾಗ ಹೇಳ್ತೀವಿ, ಡೆಲ್ಲಿಯಲ್ಲಿ ಹೇಳ್ತೀವಿ, ಮತ್ತೇನು ಅದೇ ರಿಪೀಟ್ ಮಾಡೋದ್ರಲ್ಲಿ ಏನು ಅರ್ತಿಲ್ಲ. ಇವತ್ತು ಯುಗಾದಿ ಇದೆ, ಎಲ್ಲರೂ ತಂದು ಶಾಂತ ರೀತಿಯಿಂದ ಇದ್ದರೆ ಜನರು ಶಾಂತಿಯಿಂದ ಇರ್ತಾರಂತ. ಹಾಂ, ಎಲ್ಲ ನೀವು ಏನು ಕೆಲಸಕ್ಕೆ ಹೋಗಿರ್ತೀವಿ, ಕೆಲಸ ಇರ್ತೈತಿ ನಮ್ಮ ಜಿಲ್ಲೆದು, ನಮ್ಮ ಅವ್ರ ಇಲಾಖೆ ಸಂಬಂಧಪಟ್ಟದ್ದು. ಸೊ ಮಂತ್ರಿಗಳು ಭೇಟಿ ಆಗೋದು ನಮ್ಮ ಮಂತ್ರಿಗಳು ಅವರು ಭೇಟಿ ಆಗಿರ್ತೀವಿ. ಎಲ್ಲದಕ್ಕೂ ರಾಜಕೀಯ ಬೆರೆಸ್ಲಿಕ್ಕೆ ಆಗೋಲ್ಲ, ರಾಜಕೀಯ ಸಂಬಂಧ ಇರೋಲ್ಲ. ಡೆವಲಪ್ಮೆಂಟ್ ವರ್ಕ್ ಇರ್ತವೆ, ಡೆವಲಪ್ಮೆಂಟ್ ಬಗ್ಗೆ ಭೇಟಿಯಾಗಿರ್ತಾರೆ. ಸರ್, ಈಗ ದಲಿತ ಸಚಿವರು ಮತ್ತು ಹೈಕಮಾಂಡ್ ತಲೆ ಹೈಕಮಾಂಡ್ ತಲೆ ಅದೆಲ್ಲ ಇವತ್ತು ಬೇಡ, ಇವತ್ತೊಂದು ಶ್ರೇಷ್ಠ ತಗೊಳ್ಳ. ಇವತ್ತು ಯುಗಾದಿ ಇದೆ, ರಂಜಾನ್ ಐತೆ, ಎಲ್ಲ ನಾವು ಎಲ್ಲ ಕೂಡ ಒಟ್ಟಿಗೆ ಬಂದವ್ರೆ. ಮತ್ತೆ ಹೇಳ್ತೀವಿ, ಹೊಸ ಇರ್ತಾವೆ ಸುದ್ದಿಗಳು ಹೇಳ್ತೀವಿ ನಿಮ್ಗೆ. ಯಾಕೆ ಒಂದು ಸರಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಎಲ್ಲ ನಾಯಕರ ಒತ್ತಡ ಆಗ್ತದೆ. ಸಾಕಷ್ಟು ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಟ್ಟದಲ್ಲಿಲ್ಲ ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಓಕೆ, ಥ್ಯಾಂಕ್ ಯು. ಈಗ ಹನಿ ಟ್ರಾಪ್ ಸಂಬಂಧಪಟ್ಟಂಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ, ಏನೆಲ್ಲ ಬೆಳವಣಿಗೆ ಆಗಿದೆ? ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟೇ. ಈಗ ನಾವೇನು ಹೇಳೋಕ್ಕಾಗಲ್ಲ, ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ಕಾದು ನೋಡೋಣ. ಸರ್, ಮಹಾನಾಯಕ ಬಗ್ಗೆ ಯಾರು ಅದೆಲ್ಲ ನಮಗೆ ಹೆಂಗೆ ಗೊತ್ತು. ಈಗ ನಾವು ಯಾರಿಗತ್ತೆ ಹೇಳಲಿಕ್ಕೆ ಆಗ್ತದೆ? ಯಾರ ಏಜೆನ್ಸಿ ಹೇಳಬೇಕು, ನಾವು ಹೇಳಲಿಕ್ಕೆ ಆಗೋಲ್ಲ. ಕಾದು ನೋಡೋಣ. ರಾಜಕೀಯ ನಾಯಕರು ಈ ರೀತಿ ಟ್ಯಾಪ್ ಮಾಡುವಂಥದ್ದು ಈ ರೀತಿ ಅಲ್ಲಿ ಎಲ್ಲಿ ಅದು ನೋಡೋಣ. ಈಗೆಲ್ಲ ಒಂದೇ ಸಾರಿ ಹೇಳಲಿಕ್ಕೆ ಆಗೋಲ್ಲ, ಸಮಯ ಬಂದಾಗ ಹೇಳೋಣ.